ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಶುಭ ದಿನ. ನಾನು ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮನೆ ಟಿಫನ್ಗೆ ಚಿಕನ್ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಚಿಕನ್ ಶಾಪಿಗೆ ಬಂದೆ. ನಾರ್ಮಲಾಗಿ ನಾನು ಇದೇ ಚಿಕನ್ ಶಾಪಲ್ಲಿ ಚಿಕನ್ ತೊಗೊಳ್ಳೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ಲೀನಾಗಿ ಕೂಡ ಕಟ್ ಮಾಡಿಕೊಡ್ತಾರೆ. ನಾನು 1 kg ಬ್ರಾಯ್ಲರ್ ಕೋಳಿ ಮತ್ತು ಒಂದು ಫಾರಮ್ ಕೋಳಿ ತೊಗೊಂಡೆ. ನೋಡಿ, ಬ್ರಾಯ್ಲರ್ ಕೋಳಿ ಬಂದು ಬಿರಿಯಾನಿ ಮತ್ತು ಚಾಪ್ಸ್ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ತೊಗೊಂಡೆ. ಫಾರಮ್ ಕೋಳಿನ ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ರು ಮನೆಯವರು, ಅದಕ್ಕೋಸ್ಕರ ಫಾರಮ್ ಕೋಳಿ ತೊಗೊಂಡೆ. ಹಾಗೆ ಪುದೀನ ಖಾಲಿಯಾಗಿತ್ತು ಅಂತ ಹೇಳಿದರು. ಒಂದು ಕಟ್ ಪುದೀನ ತೊಗೊಂಡೆ, 20 ರೂಪಾಯಿ ಇತ್ತು. ಹಾಗೆ ಮನೆಯಿಂದ ಫೋನ್ ಮಾಡಿ ಈರುಳ್ಳಿ ಕೂಡ ಖಾಲಿಯಾಗಿದೆ, ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಈರುಳ್ಳಿ ತೊಗೊಳೋದಕ್ಕೆ ಬಂದೆ. 100 ರೂಪಾಯಿಗೆ 4 kg ಇದೆ ನಮ್ಮ ಕಡೆ. ನಿಮ್ಮ ಕಡೆ ಎಷ್ಟಿದೆ ಈರುಳ್ಳಿ ಅಂತ ಹೇಳಿ ಕಮೆಂಟ್ ಮಾಡಿ. 4 kg ಈರುಳ್ಳಿ ತೊಗೊಂಡು ಹಾಗೆ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಮನೆಯವರು ಚಿಕನ್ ಸಾಂಬಾರು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಚಿಕನ್ ಸಾಂಬಾರೆಲ್ಲ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ನಮ್ಮನೆ ಈ ಥರ ಚಿಕನ್ ಸಾಂಬಾರು ಮಾಡ್ತೀವಿ. ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರೋ ಅಂತ ಕಮೆಂಟ್ ಮಾಡಿ. ಹಾಗೆ ಚಿಕನ್ ಸಾಂಬಾರಿಗೆ ನಮ್ಮನೆ ಇವತ್ತು ಇಡ್ಲಿ ಮಾಡಿದ್ದಾರೆ. ನಾರ್ಮಲಾಗಿ ಚಿಕನ್ ಸಾಂಬಾರು ಮಾಡಿದಾಗ ನಾವು ಇಡ್ಲಿ ಇಲ್ಲ ಮುದ್ದೆ ಮಾಡ್ಕೊಳ್ತೀವಿ. ನೋಡಿ, ಇದು ನಾನು ಊಟ ಮಾಡ್ತಾ ಇರೋದು. ನಾನು ನಾರ್ಮಲಾಗಿ 1 ಡಜನ್ ಇಡ್ಲಿ ತಿಂತೀನಿ, ಇವಾಗ ಅರ್ಧ ಡಜನ್ ತಿಂತಾಯಿದ್ದೀನಿ. ಟೇಸ್ಟ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವ್ಲಾಗ್.